ಈ ದಿನ ನಾವು HIV ಏಡ್ಸ್ ಜೊತೆಯಲ್ಲಿ ICTC, PPTCT, ART ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ICTC ಅಂದರೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ ಫಾರ್ HIV/AIDS ಅಂತಕ್ಕಂಥದ್ದು. ಅಂದರೆ ಸಮಗ್ರ ಆಪ್ತ ಸಮಾಲೋಚನೆ ಹಾಗೂ ರಕ್ತ ಪರೀಕ್ಷಾ ಕೇಂದ್ರ ಅಂತ. ಮತ್ತು PPTCT ಅಂದರೆ ಪ್ರಿವೆನ್ಷನ್ ಆಫ್ ಪೇರೆಂಟ್ಸ್ ಟು ಚೈಲ್ಡ್ ಟ್ರಾನ್ಸ್ಮಿಷನ್ ಆಫ್ HIV/AIDS ಅಂತಕ್ಕಂಥದ್ದು. ಅಂದರೆ ಪೋಷಕರಿಂದ HIV ಏಡ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿರ್ತದೆ. ಮತ್ತು ART ಸೆಂಟರ್ ಅಂತಕ್ಕಂಥದ್ದು ಇರುತ್ತೆ ನಮ್ಮಲ್ಲಿ. ART ಅಂದರೆ ಆ್ಯಂಟಿ ರೆಟ್ರೋವೈರಲ್ ಥೆರಪಿ. ಇಲ್ಲಿ HIV ಸೋಂಕಿತವರಿಗೆ ಉಚಿತವಾದಂತಹ ಚಿಕಿತ್ಸೆಯ ಜೊತೆಯಲ್ಲಿ ಕೇರ್ ಆ್ಯಂಡ್ ಸಪೋರ್ಟು ಸಿಗುತ್ತೆ. ಅಂದರೆ ಅವರಿಗೆ ಆರೈಕೆ ಮತ್ತು ಬೆಂಬಲ ಸಿಗುತ್ತದೆ. ಇಲ್ಲಿ ಆಪ್ತ ಸಮಾಲೋಚನೆ ಅಂದರೆ ಕೌನ್ಸಿಲಿಂಗ್ ಅಂದರೆ ಕಾನ್ಫಿಡೆನ್ಷಿಯಲ್ ಡೈಲಾಗ್ ಬಿಟ್ವೀನ್ ಎ ಕ್ಲೈಂಟ್ ಆ್ಯಂಡ್ ಎ ಹೆಲ್ತ್ ಕೇರ್ ವರ್ಕರ್. ಅಂದರೆ ಕೌನ್ಸಿಲರ್ ಅಂದರೆ MSW, MSc ಸೈಕಾಲಜಿ ಅಥವಾ ಇದರಲ್ಲಿ ಪರಿಣಿತಿ ಪಡೆದಿರ್ತಕ್ಕಂಥವರು ಕೌನ್ಸಿಲಿಂಗನ್ನು ಮಾಡ್ತಾರೆ. ಇಲ್ಲಿ ಜೊತೆಯಲ್ಲಿ ಕೌನ್ಸಿಲಿಂಗ್ ಅಂತಂದರೆ ಈ ಕೌನ್ಸಿಲಿಂಗ್ ಭಾಳಷ್ಟು ಇಂಪಾರ್ಟೆಂಟ್ ರೋಲ್ ಇರುತ್ತೆ HIV. ಅಂದರೆ ಟೆಸ್ಟಿಂಗ್ ಬೇಕಾದರೆ ಎಲ್ಲಿ ಬೇಕಾದರೂ ಮಾಡಿಸ್ಬೋದು. ಎಲ್ಲಿ ಬೇಕಾದರೆ ಸುಮಾರು ಕಡೆ ಲ್ಯಾಬ್ರೇಟ್ರಿಗಳಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ HIV ಸೌಲಭ್ಯ ಸಿಗುತ್ತೆ. ಆದರೆ ಕೌನ್ಸಿಲಿಂಗ್ ಸೌಲಭ್ಯ ಸಿಗ್ತಕ್ಕಂಥದ್ದು ಕೇವಲ ICTC ಸೆಂಟ್ರ್ಗಳಲ್ಲಿ ಮಾತ್ರ ಆಗಿರ್ತದೆ. ಇಲ್ಲಿ ಬಂದಿರತಕ್ಕಂಥ ಅವರಿಗೆ ಅರ್ಥಿಗಳಿಗೆ ನಾವು ಫಸ್ಟ್ ಅವ್ರದ್ದು ಡೀಟೇಲ್ಸ್ ಎಲ್ಲ ತೊಗೋತೀವಿ. ಅವರಿಗೆ HIV ಅಂದ್ರೇನು, ಏಡ್ಸ್ ಅಂದರೆ ಏನಂತಕ್ಕಂಥದ್ದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ. ಅದರಲ್ಲಿ ಜೊತೆಯಲ್ಲಿನೇ ಹೈ ರಿಸ್ಕ್ ಗ್ರೂಪ್ಸ್ ಅಂತ ಕರೀತಾರೆ. ಅಂದರೆ ಬ್ರಿಡ್ಜ್ ಪಾಪ್ಯುಲೇಷನ್ ಅಂತ ಕರೀತಾರೆ, ಮತ್ತು ಟಾರ್ಗೆಟೆಡ್ ಇಂಟರ್ವೆನ್ಷನ್ಸ್ ಅಂತ ಕರೀತಾರೆ. ಅಂದರೆ ಇದರರ್ಥ ಯಾರಿಂದ HIV ಸೋಂಕು ಹರಡ್ತಕ್ಕಂಥ ಅಪಾಯ ಜಾಸ್ತಿ ಇರ್ತದೆ ಅಂತಕ್ಕಂಥವ್ರಿಗೆ ನಾವು ಹೆಚ್ಚು ಫೋಕಸ್ ಮಾಡ್ತೀವಿ. ಅದರಲ್ಲೂ FSW ಅಂತ ಕರಿತೀವಿ, ಅಂದರೆ ಫೀಮೇಲ್ ಸೆಕ್ಸ್ ವರ್ಕರ್ಸ್ ಅಂತಕ್ಕಂಥದ್ದು. MSMs ಮೇಲ್ ಸೆಕ್ಸ್ ವಿತ್ ಮೇಲ್ ಅಂತಕ್ಕಂಥದ್ದು. IDUs ಇಂಟ್ರಾ ಡ್ರಗ್ ಯೂಸರ್ಸು, ಮತ್ತು ಟ್ರಕ್ ಡ್ರೈವರ್ಸ್ಗಳು, ಮತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು. ಅದ್ರ ಜೊತೆಯಲ್ಲಿ ಈ ಮೈಗ್ರೆಂಟ್ಸ್ ಅಂತ ಕರೀತಾರೆ, ವಲಸೆ ಬಂದಿರ್ತಾರೆ, ಸಾಕಷ್ಟು ದಿನಗಳ ಫ್ಯಾಮಿಲಿ ಬಿಟ್ಟು ಬಂದಿರ್ತಾರೆ. ಅಂಥವರಲ್ಲಿ HIV ಅಪಾಯವನ್ನು ಹೆಚ್ಚು ಹೊಂದಿರ್ತಾರೆ. ಅಂಥವರಿಗೆ ಭಾಳಷ್ಟು ಫೋಕಸ್ ಮಾಡ್ತೀವಿ ನಮ್ಮ ಸೆಂಟ್ರಲ್ಲಿ, ICTCಗಳಲ್ಲಿ. ಜೊತೆಯಲ್ಲಿ ಇವರಿಗೆ ಮತ್ತು ಟೆಸ್ಟಿಂಗ್ ಮಾಡ್ತೀವಿ. ಟೆಸ್ಟಿಂಗ್ ಅಂದ ತಕ್ಷಣವೇ ನಾವು HIV ಫ್ರೀಯಾಗಿ ಕೊಡ್ತೀವಿ. ಟ್ಯಾಬ್ಲೆಟ್ಸನ್ನಾಗಿರ್ಬೋದು ಅಥವಾ ಟೆಸ್ಟಿಂಗ್ ಆಗಿದ್ರು ಫ್ರೀ ಇರೋದ್ರಿಂದ ಸುಮಾರಲ್ಲಿ ಮಿಸ್ಕಾನ್ಸೆಪ್ಷನ್ಸ್, ತಪ್ಪು ಕಲ್ಪನೆ ಏನಿರುತ್ತೆ ಅಂದರೆ ಫ್ರೀ ಅಂತಲೂ ಅದಕ್ಕೆ ಬೆಲೆ ಇರೋದಿಲ್ಲೇನಿಲ್ಲ, ಕ್ವಾಲಿಟಿ ಯಾವ ರೀತಿಯಾಗಿರುತ್ತೋ ಅಂತಕ್ಕಂಥದ್ದು ಇರುತ್ತೆ. ಆದ್ದರಿಂದ ನಮ್ಮ ICTCಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳಾದಂತಹ ಟೆಸ್ಟಿಂಗ್ ಇರ್ಬೋದು. ಇಲ್ಲಿ ನಮ್ಮಲ್ಲಿ SRL, NRL ಅಂತ ಇರೋದು, ಸ್ಟೇಟ್ ರೆಫರೆನ್ಸ್ ಲ್ಯಾಬ್ರೇಟ್ರಿ, ನ್ಯಾಷನಲ್ ರೆಫರೆಂಟ್ ಲ್ಯಾಬ್ರೇಟ್ರಿ ಅಂತೆಲ್ಲ ಇರುತ್ತೆ. ಇದರಲ್ಲಿ ನಾವು ಮಾಡ್ತಕ್ಕಂಥ ಪರೀಕ್ಷೆಗಳನ್ನು ಕ್ವಾಲಿಟಿ ಚೆಕ್ಕಿಗೆಲ್ಲ ಹೋಗುತ್ತೆ. ಮತ್ತು ಇಲ್ಲಿರ್ತವೆ ನಾವು ಬಳಸ್ತಕ್ಕಂಥ ಪರಿಕರಗಳಾಗಿರ್ಬೋದು, ಟೆಸ್ಟಿಂಗ್ ಕಿಟ್ಗಳಾಗಿರ್ಬೋದು ಗುಣಮಟ್ಟದ ಇರುತ್ತೆ. ಮತ್ತು ಇಲ್ಲಿ ನಮ್ಮಲ್ಲಿ ದೊರಕತಕ್ಕಂಥ ART ಟ್ಯಾಬ್ಲೆಟ್ಸ್ ಫ್ರೀಯಾಗಿ ಸಿಗೋ ಟ್ಯಾಬ್ಲೆಟ್ಸ್ ಆದ್ರೂ WHO, NACOದಿಂದ ಮತ್ತು KSAPSಯಿಂದ 3 ಇದರಲ್ಲಿ ಸಹ ಕ್ವಾಲಿಟಿ ಚೆಕ್ಕಾಗಿ ಬರೋದ್ರಿಂದ ಯಾವುದೇ ರೀತಿಯಾದಂತಹ ಸಂಶಯ ಪಡೋ ಅವಶ್ಯಕತೆಯೇ ಇರಲಿಲ್ಲ. HIV ಒಂದೇ ಅಂತಲೇನಿಲ್ಲ, ಯಾವುದೇ ರೀತಿಯಂಥ ರಾಷ್ಟ್ರೀಯ ಕಾರ್ಯಕ್ರಮಗಳಾದಂತಹ ಮಲೇರಿಯಾ, ಮತ್ತು ಲೆಪ್ರೆಸಿ, ಮತ್ತು ಇದು ಪೋಲಿಯೋ, ಮತ್ತು TB, ಇವೆಲ್ಲ ಕಾಯಿಲೆಗಳಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲದೇ ನ್ಯಾಷನಲ್ ಪ್ರೋಗ್ರಾಮ್ಸ್ ಅಂತ ಕರೀತಾರೆ. ಇವೆಲ್ಲ ಫ್ರೀಯಾಗಿ ಟ್ಯಾಬ್ಲೆಟ್ಸ್ಗಳನ್ನು ನೀವು ಬಳಸ್ಕೊಳ್ರಿ. ಇದರಲ್ಲಿ ಕ್ವಾಲಿಟಿ ವೈಸ್ ಯಾವುದೇ ರೀತಿಯಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ರೀತಿಯಾಗಿ ನಮಗೆ ಕೌನ್ಸಿಲಿಂಗ್ ಆದ ನಂತರ ನಾವು ಟೆಸ್ಟಿಂಗ್ ಮಾಡ್ತೀವಿ. ಟೆಸ್ಟಿಂಗಲ್ಲೂ ಸಹ ಇಲ್ಲಿ ಫಸ್ಟ್ ಟೆಸ್ಟು, ಸೆಕೆಂಡ್ ಟೆಸ್ಟು, ಥರ್ಡ್ ಟೆಸ್ಟ್ ಅಂತಕ್ಕಂಥದ್ದು 3 ಪರೀಕ್ಷೆಗಳಿಂದ ನಮಗೆ HIV ಪೇಷೆಂಟ್ಗಳನ್ನು ಕನ್ಫರ್ಮ್ ಮಾಡ್ಕೊತೀವಿ. ಅವರಿಗೆ ಪೇಷೆಂಟ್ಗೆ ಐತೆ ಅಂತಕ್ಕಂಥದ್ರಲ್ಲಿ. ಅದಾದ ನಂತರ ನಾವು ART ಸೆಂಟ್ರ್ಗಳಿಗೆ ಆ ಪೇಷೆಂಟ್ನ ಕಳಿಸ್ಕೊಡ್ತೀವಿ. ಅಲ್ಲಿ CD4 ಅಂತ ಟೆಸ್ಟ್ ಮಾಡ್ತಾರೆ. ಅಂದರೆ ಈ ಕಾಯಿಲೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡೋದಕ್ಕೋಸ್ಕರವಾಗಿ ಅಲ್ಲಿ ಟೆಸ್ಟ್ ಆದ ನಂತರ HIV ಪೇಷೆಂಟ್ಗೆ ಅವರಿಗೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಇದು ನಮ್ಮದು ಪ್ರೋಸೆಸ್ ಆಗಿರುತ್ತೆ. ಇಲ್ಲಿ ನಮಗೆ ನಾನು ಸಾಕಷ್ಟು ಹೇಳ್ತಕ್ಕಂಥದ್ದು ಈ ಕೌನ್ಸಿಲಿಂಗ್ ರೋಲ್ಸ್ ಭಾಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಏನಕ್ಕೆ ಅಂತಂದರೆ ನಮ್ಮಲ್ಲಿ ಬರ್ತಕ್ಕಂಥ ಸುಮಾರು ಜನಕ್ಕೆ ಕೌನ್ಸಿಲಿಂಗ್ ಅವಶ್ಯಕತೆ ಇರುತ್ತೆ. ಕೌನ್ಸಿಲಿಂಗ್ ಅಂದರೆ ನಮ್ಮ ಬೇರೆ ದೇಶಗಳಲ್ಲೆಲ್ಲನೂ ಕೌನ್ಸಿಲಿಂಗಿಗೆ ಭಾಳಷ್ಟು ಮಹತ್ವ ಕೊಡ್ತಾರೆ. ಆದರೆ ನಮ್ಮ ಭಾರತದಲ್ಲಿ
ಕೌನ್ಸಿಲಿಂಗು ಆಪ್ತ ಸಮಾಲೋಚನೆ ಅಂದರೆ ಮೂಗು ಮುರಿಯವರೇ ಜಾಸ್ತಿ. ಏನಕ್ಕಂದರೆ ಕೌನ್ಸಿಲಿಂಗು ಸೈಕಾಟ್ರಿಸ್ಟ್ ಹತ್ರ ಸೈಕಾಲಜಿಸ್ಟ್ ಹತ್ರ ಹೋತಿ ಅಂದರೆ ನಾವು ಇವರಿಗೆ ಏನೋ ಮಾನಸಿಕವಾಗಿ ತೊಂದರೆ ಇದೆ ಅಥವಾ ಇವರೇನಾದ್ರೂ ಯಾರನ್ನ ನಾನು ನೋಡಿದರೆ ಇವರಿಗೇನೋ ತಲೆ ಸರಿ ಇತ್ತೋ ಇಲ್ಲೋ ಅಂತ ಸಂಶಯ ವ್ಯಕ್ತಪಡಿಸ್ತಾರೆ ಅನ್ನೋದೊಂದು ಸಂಕುಚಿತ ಮನೋಭಾವನೆಯಿಂದ ನಾವು ಆರೋಗ್ಯಕ್ಕೆ ಅಂದರೆ ದೈಹಿಕ ಆರೋಗ್ಯಕ್ಕೆ ಎಷ್ಟು ಮಹತ್ವ ಕೊಡ್ತೀವೋ ಅದೇ ರೀತಿಯಾಗಿ ಮಾನಸಿಕ ಆರೋಗ್ಯಕ್ಕೆ ಮಹತ್ವ ಕೊಡೋದಿಲ್ಲೇನಿಲ್ಲ. ದಯವಿಟ್ಟು ಈ ಆಪ್ತ ಸಮಾಲೋಚನೆಯನ್ನು ಸಹ ಎಲ್ಲರೂ ಪಡ್ಕೊಳ್ಬೇಕು. ಇದ್ರದ್ದು HIV ಸಹ ಭಾಳಷ್ಟು ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಅದರಲ್ಲಿ ನಾನು ಪ್ರಯೋಗಶಾಲಾ ತಂತ್ರಜ್ಞ ಅಧಿಕಾರಿಗಳಾಗಿದ್ರೂ ಸಹ HIV ಸಾಕಷ್ಟು ಸಹ ಅಡಿಷನಲ್ ಕೋರ್ಸಸ್ಗಳೆಲ್ಲ ಮಾಡಿಕೊಂಡು HIV ಕೌನ್ಸಿಲಿಂಗ್ ಬಗ್ಗೆಯೂ ಸಹ ಸಾಕಷ್ಟು ಸಹ ಪರಿಣಿತಿ ಹೊಂದಿ ಸಾಕಷ್ಟು ಸಹ ಅನುಭವ ಪಡೆದಿದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.